ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇಸ್ರೇಲ್ ಇರಾನ್ ಕದನ ಮುಗಿದು ಮಿಡಲ್ ಈಸ್ಟ್ ಸ್ವಲ್ಪ ಶಾಂತಿ ಕಡೆಗೆ ಹೊರಳ್ತಾ ಇದೆ ಅನ್ನೋ ಹೊತ್ತಲ್ಲೇ ಮತ್ತೊಂದು ಸಂಘರ್ಷ ಭುಗಿಲೆದಿದೆ. ಅಗೇನ್ ಇಸ್ರೇಲ್ ಮತ್ತು ಇರಾನ್ನ ಪ್ರಾಕ್ಸಿ ಗುಂಪುಗಳ ನಡುವೆ ಹೊಡೆದಾಟ ಆಗಿದೆ. ಯೆಮೆನ್ನ ಹುತಿಗಳು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದಾರೆ. ಬ್ಯಾಲಿಸ್ಟಿಕ್ ಮಿಸೈಲ್ಗಳು, ಆತ್ಮಾಹುತಿ ಡ್ರೋನ್ಗಳನ್ನು ಬಳಸಿ ದಾಳಿ ಪ್ರಯತ್ನ ಆಗಿದೆ. ಪರಿಣಾಮ ಇಸ್ರೇಲ್ನ ದಕ್ಷಿಣ ಭಾಗದಲ್ಲಿ ಸೈರನ್ಗಳು ಮೊಳಗಿವೆ. ಇದರಲ್ಲಿ ಬಹುತೇಕ ಹೊಡೆದು ಹಾಕಿದ್ದೀವಿ. ಏರ್ ಡಿಫೆನ್ಸ್ ಫುಲ್ ಆಕ್ಟಿವೇಟ್ ಆಗಿತ್ತು ಅಂತ ಇಸ್ರೇಲಿ ಸೇನೆ ಹೇಳಿದೆ. ಆದರೆ ಇನ್ನೂ ಹಲವು ಕಡೆ ಮಿಸೈಲ್ ಬಿದ್ದು ಸ್ಫೋಟದ ಶಬ್ದ ಕೂಡ ಕೇಳಿ ಬಂದಿದೆ. ಏನೋ ಈ ದಾಳಿ ಬೆನ್ನಲ್ಲೇ ಇಸ್ರೇಲ್ ಪ್ರತಿದಾಳಿ ನಡೆಸಿದೆ. ಬೆದರಿಕೆಗಳನ್ನು ನ್ಯೂಟ್ರಲೈಸ್ ಮಾಡಿದ್ದೀವಿ. ಇಸ್ರೇಲ್ ಜನ ಆತಂಕ ಪಡುವ ಅಗತ್ಯ ಇಲ್ಲ. ಮಿಲಿಟರಿ ಆಪರೇಷನ್ ಜಾರಿಯಲ್ಲಿದೆ ಅಂತ ಇಸ್ರೇಲಿ ಸೇನೆ ಹೇಳಿಕೊಂಡಿದೆ. ಇದೇ ಟೈಮ್ನಲ್ಲಿ ಲೆಬನಾನ್ ಒಳಗೂ ಇಸ್ರೇಲ್ ನುಗ್ಗಿದೆ. ಲೆಬನಾನ್ನ ದಕ್ಷಿಣ ಭಾಗದ ಮೇಲೆ ಏರ್ ಸ್ಟ್ರೈಕ್ ನಡೆಸಿದೆ. ಹೆಜ್ಬುಲ್ಲಾದ ರಾಕೆಟ್ ಸಿಸ್ಟಮ್ ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ ಮ್ಯಾನೇಜ್ ಮಾಡೋ ಫೆಸಿಲಿಟಿ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಇಸ್ರೇಲಿ ಸೇನೆ ಹೇಳಿಕೊಂಡಿದೆ. ಇದರಿಂದ ಒಬ್ಬ ಮೃತಪಟ್ಟಿದ್ದು, 11 ಮಂದಿ ಗಾಯಗೊಂಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ಇಸ್ರೇಲಿ ಸೇನೆ, ನಾವು ನಡೆಸಿದ ದಾಳಿಯಿಂದ ಸಾವು ನೋವಾಗಿಲ್ಲ, ಬದಲಿಗೆ ಹೆಜ್ಬುಲ್ಲಾ ತನ್ನ ರಾಕೆಟ್ ಡಿಪೋನ ಜನವಸತಿ ಪ್ರದೇಶದಲ್ಲಿ ಇಟ್ಟಿತ್ತು. ಅದರ ಮೇಲೆ ನಾವು ದಾಳಿ ಮಾಡಿದಾಗ ಅಲ್ಲಿದ್ದ ಸ್ಫೋಟಕಗಳು ಸ್ಫೋಟಗೊಂಡು ಈ ಹಾನಿಯಾಗಿದೆ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಇನ್ನೊಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಯೂಟರ್ನ್ ಹೊಡೆದಿದ್ದಾರೆ. ಇರಾನ್ ವಿರುದ್ಧ ಒಂದ್ಸಲ ಹೇಳಿಕೆ ಕೊಟ್ಟರು. ಒಂದು ದಿನದ ಹಿಂದೆ ಇರಾನ್ ಮೇಲಿನ ಸ್ಯಾಂಕ್ಷನ್ ಅನ್ನ ಕಮ್ಮಿ ಮಾಡ್ತೀನಿ, $30 ಬಿಲಿಯನ್ ದುಡ್ಡು ಕೂಡ ಕೊಡ್ತಾರೆ ಟ್ರಂಪ್ ಅಂತೆಲ್ಲ ಅಮೆರಿಕನ್ ಮಾಧ್ಯಮಗಳೇ ವರದಿ ಮಾಡಿದ್ವು. ಈಗ ಮತ್ತೆ ಇನ್ನೊಂದು ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ ನಮ್ಮ ಮಾತು ಕೇಳದೇ ಇದ್ರೆ ಮತ್ತೆ ಇರಾನ್ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು, ಅಮೆರಿಕ ಪುನಃ ಇರಾನ್ ನ್ಯೂಕ್ಲಿಯರ್ ಸೈಟ್ ಮೇಲೆ ದಾಳಿ ಮಾಡೋ ಸಾಧ್ಯತೆ ಇದೆಯಾ ಅಂತ ಕೇಳಿದ್ರು. ಅದಕ್ಕೆ ಉತ್ತರಿಸಿರೋ ಟ್ರಂಪ್, ಖಂಡಿತವಾಗ್ಲೂ ಅದರ ಬಗ್ಗೆ ಡೌಟೇ ಬೇಡ ಅಂತ ಹೇಳಿದ್ದಾರೆ. ಈಗ ಆದರೆ ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನೈರ ದೇಶ ಈಗ ನಾಶ ಆಗಿದೆ. ಆತನ 3 ಸೈತಾನ್ ನ್ಯೂಕ್ಲಿಯರ್ ಸೈಟ್ಗಳು ಧ್ವಂಸವಾಗಿವೆ. ಖಾಮೆನೈ ಎಲ್ಲಿ ಅಡಗಿ ಕೂತಿದ್ದ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಆದರೆ ಆತನನ್ನು ಹತ್ಯೆ ಮಾಡೋದು ಸದ್ಯಕ್ಕೆ ಬೇಡ ಅಂತ ನಾವೇ ಡಿಸೈಡ್ ಮಾಡಿ ಸುಮ್ಮನಾದ್ವಿ. ಇಸ್ರೇಲ್ ಮತ್ತು ಅಮೆರಿಕ ಸೇನೆಯನ್ನ ನಾನೇ ತಡೆದೆ, ಇನ್ನೇನು ಸತ್ತು ಹೋಗ್ತಾ ಇದ್ದ ಖಾಮೆನೈನ ನಾನೇ ಬಚಾವ್ ಮಾಡಿದೆ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಬಚಾವ್ ಮಾಡಿದ್ದು ಕೂಡ ಟ್ರಂಪೇ. ಈಗ ಇದನ್ನು ಅವರೇ ಮಾಡಿದ್ದು. ಅಂದ ಹಾಗೆ ಕದನ ವಿರಾಮ ನಂತರ ಪ್ರತಿಕ್ರಿಯೆ ಕೊಟ್ಟಿದ್ದ ಖಾಮೆನೈ, ಇರಾನ್ ಅಮೆರಿಕಗೆ ಸರಿಯಾಗಿ ಕಪಾಳಕ್ಕೆ ಹೊಡೆದಿದೆ. ಮುಂದೆ ಏನಾದರೂ ಅಮೆರಿಕ ಮತ್ತೆ ಈ ರೀತಿ ದಾಳಿ ಮಾಡೋಕೆ ಬಂದ್ರೆ ಕತರ್ನಲ್ಲಿರುವ ಅಮೆರಿಕದ ಏರ್ ಬೇಸ್ಗಳ ಮೇಲೆ ಕೂಡ ನಾವು ಪ್ರಬಲ ದಾಳಿಯನ್ನ ಮಾಡ್ತೀವಿ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಟ್ರಂಪ್ ಕಡೆಯಿಂದ ಇಂತಹ ಎಚ್ಚರಿಕೆ ಬಂದಿದೆ. ಇದಕ್ಕೀಗ ಇರಾನ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ, ಟ್ರಂಪ್ಗೆ ನಿಜವಾಗ್ಲೂ ನಮ್ಮೊಂದಿಗೆ ಡೀಲ್ ಮಾಡೋಕೆ ಮನಸ್ಸಿದ್ರೆ ನಮ್ಮ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನೈ ವಿರುದ್ಧ ಅಗೌರವದಿಂದ ಮಾತನಾಡಬಾರದು. ಸ್ವೀಕಾರಾರ್ಹವಲ್ಲದ, ಅಂದ್ರೆ ನಾವು ಅಕ್ಸೆಪ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಬಾಯಿಗೆ ಬಂದಂಗೆಲ್ಲ ಮಾತಾಡೋದು, ನಮ್ಮ ಖಾಮೆನೈ ಬಗ್ಗೆ ನಿಲ್ಲಿಸಬೇಕು. ಅವರ ಕೋಟ್ಯಂತರ ಬೆಂಬಲಿಗರಿಗೆ ನೋವು ಕೊಡೋದನ್ನ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ. ಆದರೆ ಟ್ರಂಪ್ ಇಸ್ರೇಲ್ಗೆ ಡ್ಯಾಡಿ ಇದ್ದಂತೆ ಅಂತ ಕರೆದಿದ್ದಾರೆ. ಇಸ್ರೇಲ್ನ ಕಾಲಿಳಿದಿದ್ದಾರೆ. ನಮ್ಮ ಮಿಸೈಲ್ ದಾಳಿಯಿಂದ ಸಂಪೂರ್ಣವಾಗಿ ನಾಶವಾಗೋದ್ರಿಂದ ಬಚಾವಾಗೋಕೆ ಇಸ್ರೇಲ್ ಬೇರೆ ದಾರಿ ಇಲ್ಲದೆ ತನ್ನ ಡ್ಯಾಡಿ ಬಳಿ ಓಡ್ಹೋಯ್ತು ಅಂತ ಹೇಳಿದ್ದಾರೆ. ಜೊತೆಗೆ ಇರಾನ್ಗೆ ಇಂಥ ಬೆದರಿಕೆಗಳೆಲ್ಲ ಇಷ್ಟ ಆಗಲ್ಲ. ಇಸ್ರೇಲ್ ಮತ್ತು ಅಮೆರಿಕ ಇನ್ನೂ ಹೆಚ್ಚು ತಪ್ಪುಗಳನ್ನು ಮಾಡಿ ಇರಾನ್ಗೆ ತೊಂದರೆ ಕೊಡ್ತೀವಿ ಅಂತ ಬಂದರೆ ಸರಿ ಇರಲ್ಲ. ಇರಾನ್ ತನ್ನ ಸಂಪೂರ್ಣ ಸೇನಾ ಶಕ್ತಿಯನ್ನು ಬಳಸಿ ದಾಳಿ ಮಾಡಬೇಕಾಗತ್ತೆ. ನಮ್ಮ ಪವರ್ ಏನು ಅಂತ ತೋರಿಸಬೇಕಾದ ಅನಿವಾರ್ಯತೆ ಬರುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಮಿಡಲ್ ಈಸ್ಟ್ ಮತ್ತು ಶಾಂತಿ ಎರಡು ಎಣ್ಣೆ ಸೀಗೆಕಾಯಿ, ಆಗ ಬರಲ್ಲ. ಶಾಂತಿಗೂ ಮಿಡಲ್ ಈಸ್ಟ್ಗೂ ಆಗ ಬರಲ್ಲ ಅನ್ನೋದೀಗ ಮತ್ತೊಮ್ಮೆ ಸಾಬೀತಾಗಿದೆ. ಇನ್ನೊಂದು ಕಡೆ ಇರಾನ್ ಒಳಗಿಂದ ಸ್ಫೋಟಕ ಮಾಹಿತಿ ಬರ್ತಾ ಇದೆ. ಇತ್ತೀಚೆಗೆ ಅಮೆರಿಕ ನಡೆಸಿದ ದಾಳಿಯಿಂದ ಹಾನಿಗೊಳಗಾದ ಫಾರ್ಡೋ ನ್ಯೂಕ್ಲಿಯರ್ ಫೆಸಿಲಿಟಿಯನ್ನ ಇನ್ನಷ್ಟು ದೊಡ್ಡ ಮಾಡೋಕೆ ಇರಾನ್ ಜೋರಾಗಿ ಕೆಲಸ ಮಾಡ್ತಾ ಇದೆ ಅಂತ ರಿಪೋರ್ಟ್ ಆಗಿದೆ. ಇದರ ಬಗ್ಗೆ ಲೇಟೆಸ್ಟ್ ಸ್ಯಾಟಲೈಟ್ ಇಮೇಜಸ್ ಬಂದಿವೆ. ಇದರಲ್ಲಿ ಡ್ಯಾಮೇಜ್ ಆಗಿದ್ದ ಫಾರ್ಡೋ ನ್ಯೂಕ್ಲಿಯರ್ ಫೆಸಿಲಿಟಿ ಕಡೆಗೆ ಹೆವಿ ಮಷಿನರಿ ಮೂವ್ ಆಗ್ತಿರೋದು ಕಂಡು ಬಂದಿದೆ. ಅಲ್ಲದೆ ಆ ಸೈಟ್ ಬಳಿ ಅಗಿತಾ ಇರೋ ದೃಶ್ಯ, ಹೊಸ ರೋಡ್ ಮತ್ತು ಸ್ಫೋಟದಿಂದ ಸೃಷ್ಟಿಯಾಗಿರೋ ಕ್ರೇಟರ್ಗಳು ಎಲ್ಲವೂ ಕಾಣಿಸ್ತಾ ಇದ್ದಾವೆ.
ಮ್ಯಾಕ್ಸಾರ್ ಟೆಕ್ನಾಲಜೀಸ್ ಈ ಸ್ಯಾಟಲೈಟ್ ಇಮೇಜಸ್ ಅನ್ನ ರಿಲೀಸ್ ಮಾಡಿದೆ. ಅತ್ತ ಅಮೆರಿಕ ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ದಾಳಿ ನಡೆಸಿರೋ ಕುರಿತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಕಾರಣವನ್ನ ತಿಳಿಸಿದೆ. ಪರಮಾಣು ಶಕ್ತಿಯನ್ನ ಗಳಿಸೋ ಇರಾನ್ನ ಸಾಮರ್ಥ್ಯವನ್ನ ನಾಶ ಮಾಡೋಕೆ ಹಾಗೂ ಇರಾನ್ ಅಣ್ವಸ್ತ್ರ ಹೊಂದದೇ ಇರೋ ಹಾಗೆ ಮಾಡೋಕೆ ದಾಳಿ ಮಾಡಿದ್ವಿ ಅಂತ ಪತ್ರವನ್ನ ಬರೆದಿದೆ. ಏನೋ ಜಗತ್ತಿನಲ್ಲಿ ಆಗ್ತಿರೋ ಎಲ್ಲ ಯುದ್ಧವನ್ನ ತಡಿತೀನಿ ಅಂತಿರೋ ಟ್ರಂಪ್ ಈಗ ಕೊರಿಯಾ ಬಾರ್ಡರ್ಗೂ ಕಣ್ಣು ಹಾಕಿದ್ದಾರೆ. ನಾನು ಬೇಕಾದ್ರೆ ನಾರ್ತ್ ಮತ್ತು ಸೌತ್ ಕೊರಿಯಾ ಜೊತೆಗಿನ ದ್ವೇಷ ಮತ್ತು ಸಂಘರ್ಷವನ್ನ ಕೊನೆಗೊಳಿಸ್ತೀನಿ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಅಮೆರಿಕ ಉತ್ತರ ಕೊರಿಯಾ ಜೊತೆಗೆ ಸಂಬಂಧ ವೃದ್ಧಿ ಮಾಡೋಕೆ ಪತ್ರ ಬರೆದಿತ್ತು. ಅದರ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಟ್ರಂಪ್ ಈ ರೀತಿ ಹೇಳಿದ್ದಾರೆ. ಕಿಮ್ ಜಾಂಗ್ ಉನ್ ಜೊತೆಗೆ ನನಗೆ ಒಳ್ಳೆ ಸಂಬಂಧ ಇದೆ. ನಮ್ಮಿಬ್ಬರ ಕನೆಕ್ಷನ್ ತುಂಬಾ ಚೆನ್ನಾಗಿದೆ. ಸೊ ಮುಂದೆ ಏನಾಗುತ್ತೆ ನೋಡೋಣ. ಕೆಲವರು ಮುಂದೆ ಒಂದು ಸಂಘರ್ಷ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ನಡಿಬೋದೇನೋ, ಬಟ್ ನಾವು ಇದರಲ್ಲಿ ಇನ್ವಾಲ್ವ್ ಆಗಲ್ಲ. ಆದ್ರೆ ಸಂಘರ್ಷವನ್ನ ಬೇಕಾದ್ರೆ ನಾವು ಎಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಗಾಜಾದಲ್ಲೂ ಕದನ ವಿರಾಮ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಕದನ ವಿರಾಮ ಆಗುತ್ತೆ. ನನಗನ್ಸುತ್ತೆ ಗಾಜಾ ಕದನ ವಿರಾಮಕ್ಕೆ ನಾವು ಬಹಳ ಹತ್ತಿರದಲ್ಲಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮಾತನಾಡಿದ್ದೀನಿ. ಬಹುಶಃ ಮುಂಬರೋ ವಾರದ ಒಳಗೇನೆ ಆಗಬಹುದು ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಟ್ರಂಪ್ ಮಾತಿಗೆ ಇಸ್ರೇಲ್ ಆಗ್ಲಿ ಹಮಾಸ್ ಆಗ್ಲಿ ಯಾವುದೇ ಹೇಳಿಕೆ ಕೊಟ್ಟಿಲ್ಲ. ಅಲ್ಲಿ ಏನು ಬಹಳ ಉಳಿದಿಲ್ಲ ಈಗ ಹಮಾಸ್ಗೆ ಕದನ ವಿರಾಮ ಮಾಡೋಕೆ. ಗಾಜಾದಲ್ಲಿ ಕಂಪ್ಲೀಟ್ ಡಿಸ್ಟ್ರಾಯ್ ಮಾಡಿ ಹಾಕಿದೆ ಇಸ್ರೇಲ್. ಹಮಾಸ್ ನೆಲೆಯನ್ನ ಕಳ್ಕೊಳ್ತಾ ಇದೆ. ದಿನ ದಿನಕ್ಕೂ ಅವರು ನಶಿಸಿ ಹೋಗ್ತಾ ಇದ್ದಾರೆ. ಹಮಾಸ್ನ ಟಾಪ್ ಲೀಡರ್ಶಿಪ್, ಸೆಕೆಂಡ್ ಲೈನ್ ಲೀಡರ್ಶಿಪ್, ಥರ್ಡ್ ಲೈನ್ ಲೀಡರ್ಶಿಪ್ ಎಲ್ಲ ಫಿನಿಶ್ ಆಗಿದೆ. ಅಳಿದುಳಿದವರು ಈಗ ಅವ್ರನ್ನ ಕೂಡ ಹುಡುಕಿ ಇಸ್ರೇಲ್ ಒಂದ್ ಕಡೆಯಿಂದ ಇಡೀ ಗಾಜಾ ಸ್ಟ್ರಿಪ್ ಏನಿದೆ, ಆ ಪ್ರದೇಶ ಏನಿದೆ, ಎಲ್ಲವನ್ನ ಪುಡಿಗಟ್ಬಿಟ್ಟಿದೆ. ಈಗ ಬಹಳ ದಿನ ಏನು ಹಮಾಸ್ಗೆ ಫೈಟ್ ಮಾಡಕ್ಕಲ್ಲಿ ಏನು ಉಳ್ಕೊಂಡಿಲ್ಲ. ಈಗ ಏನು ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಕೂಡ ಟ್ರಂಪ್ ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ. ಅಮೆರಿಕ ಭಾರತದೊಂದಿಗಿನ ಎಲ್ಲ ವ್ಯಾಪಾರ ಅಡೆತಡೆಗಳನ್ನ ತೆಗೆದು ಹಾಕೋಕೆ ನೋಡ್ತಾ ಇದೆ ಅಂತ ಹೇಳಿದ್ದಾರೆ. ನಾವು ಭಾರತದೊಂದಿಗೆ ವ್ಯಾಪಾರಿ ಒಪ್ಪಂದ ಮಾಡ್ಕೊಳ್ತೀವಿ ಅಂತ ನನಗೆ ಅನಿಸ್ತಾ ಇದೆ. ಅವರೊಂದಿಗೆ ವ್ಯಾಪಾರದ ಎಲ್ಲ ಅಡೆತಡೆಗಳನ್ನ ತೆಗೆದು ಹಾಕೋಕೆ ನೋಡ್ತಾ ಇದೀವಿ. ಆದ್ರೆ ಇದು ನಡೆಯುತ್ತೆ ಅನ್ನೋದು ಖಚಿತ ಇಲ್ಲ. ಈಗ ನಾವು ಅದರ ಮೇಲೆ ಕೆಲಸ ಮಾಡ್ತಿದ್ದೀವಿ ಅಂತ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ವೇಳೆ ಟ್ರಂಪ್ ಜುಲೈ 9 ಟ್ಯಾರಿಫ್ ಡೆಡ್ಲೈನ್ ಸಮೀಪಿಸುತ್ತಿದ್ದ ಹಾಗೆ ನಾವು ಯಾವ ರಾಷ್ಟ್ರಕ್ಕೆ ಎಷ್ಟು ಟ್ಯಾರಿಫ್ ಹಾಕಬೇಕು ಅನ್ನೋ ಲೆಟರ್ ಅನ್ನ ಮುಂದಿನ ವಾರ ಕಳಿಸೋಕೆ ಪ್ಲಾನ್ ಮಾಡ್ತಾ ಇದೀವಿ. ನಾವು ಏನ್ ಬೇಕಾದ್ರೂ ಮಾಡಬಹುದು, ಅದನ್ನ ವಿಸ್ತರಣೆ ಕೂಡ ಮಾಡಬಹುದು ಅಥವಾ ಕಮ್ಮಿ ಕೂಡ ಮಾಡಬಹುದು ಅಂತ ಒಗಟೊಗಟಾಗಿ ಮತ್ತೊಮ್ಮೆ ಮಾತನಾಡಿದ್ದಾರೆ. ಏನೋ ಜಮ್ಮು ಕಾಶ್ಮೀರದಲ್ಲಿರೋ ಕಿಶನ್ ಗಂಗಾ ಮತ್ತು ರಾಟ್ಲೆ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ಗೆ ಸಂಬಂಧಪಟ್ಟಂತೆ ಹೇಗ್ನಲ್ಲಿರೋ ಶಾಶ್ವತ ಮಧ್ಯಸ್ಥಿಕೆ ನ್ಯಾಯಾಲಯ ಕೊಟ್ಟಿರೋ ತೀರ್ಪನ್ನ ಭಾರತ ರಿಜೆಕ್ಟ್ ಮಾಡಿದೆ. ಈ ಪ್ರಾಜೆಕ್ಟ್ ಬಗ್ಗೆ ತೀರ್ಪು ಕೊಟ್ಟಿದ್ದ PCA ಕೋರ್ಟ್ ಭಾರತ ಸಿಂಧೂ ನದಿ ಒಪ್ಪಂದವನ್ನು ಕೈಬಿಟ್ಟರೂ ಕೂಡ ಈ ಪ್ರಾಜೆಕ್ಟ್ ವಿವಾದ ಹ್ಯಾಂಡಲ್ ಮಾಡೋ ಅಧಿಕಾರ ನಮಗೆ ಇನ್ನೂ ಇದೆ. ಸಿಂಧೂ ನದಿ ಒಪ್ಪಂದವನ್ನು ಎರಡೂ ದೇಶಗಳು ಅನುಸರಿಸಲೇಬೇಕು ಅಂತ ಹೇಳಿತ್ತು. ಇದನ್ನ ಭಾರತ ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿದೆ. ಸೋ ಕಾಲ್ಡ್ ತೀರ್ಪು ಇದನ್ನ ಒಪ್ಕೊಳ್ಳಲ್ಲ, ಈ ವಿಚಾರದಲ್ಲಿ ನಿರ್ಧಾರ ಮಾಡೋ ಅಧಿಕಾರ ನಿಮಗಿಲ್ಲ ಅಂತ ಭಾರತ ಕ್ಲಿಯರ್ ಕಟ್ ಆಗಿ ಹೇಳಿದೆ. ಅಲ್ಲದೆ ಇವೆಲ್ಲ ಪಾಕಿಸ್ತಾನ ಬೇಕು ಅಂತಲೇ ಶುರು ಮಾಡಿರೋ ಹೊಸ ನಾಟಕ. ಪಾಕಿಸ್ತಾನದ ಇಚ್ಛೆಯಂತೆ ಇವೆಲ್ಲ ನಡೀತಾ ಇದೆ. ಈ ರೀತಿ ನಾಟಕ ಮಾಡಿ ಪಾಕಿಸ್ತಾನ ಎಲ್ಲರ ಗಮನವನ್ನ ಬೇರೆ ಕಡೆಗೆ ಸೆಳೆಯೋಕೆ ನೋಡ್ತಾ ಇದೆ. ಭಯೋತ್ಪಾದನೆಗೆ ತಾನು ಕೊಡ್ತಿರೋ ಬೆಂಬಲವನ್ನ ಮರೆಮಾಚೋಕೆ ಟ್ರೈ ಮಾಡ್ತಾ ಇದೆ ಅಂತ ಭಾರತ ಹೇಳಿದೆ. ಅಂದಹಾಗೆ ಭಾರತ ಜಮ್ಮು ಕಾಶ್ಮೀರದ ಕಿಶನ್ ಗಂಗಾ ನದಿ ಮೇಲೆ ಹೈಡ್ರೋ ಎಲೆಕ್ಟ್ರಿಕ್ ಡ್ಯಾಮ್ ನಿರ್ಮಾಣ ಮಾಡ್ತಾ ಇದೆ ಮತ್ತು ಚನಾಬ್ ನದಿಯಲ್ಲೂ ಕೂಡ ರಾಟ್ಲೆ ಹೈಡ್ರೋ ಎಲೆಕ್ಟ್ರಿಕ್ ಡ್ಯಾಮ್ ನಿರ್ಮಾಣ ಮಾಡ್ತಾ ಇದೆ. ಇವೆರಡು ನದಿಗಳು ಪಾಕಿಸ್ತಾನಕ್ಕೆ ಹರಿತಾ ಇದ್ದು ಈ ಡ್ಯಾಮ್ ಯೋಜನೆಯಿಂದ ಸಿಂಧೂ ನದಿ ನೀರು ಒಪ್ಪಂದ ಉಲ್ಲಂಘನೆಯಾಗುತ್ತೆ ಅನ್ನೋದು ಪಾಕಿಸ್ತಾನದ ವಾದ. ಇದರಿಂದ ನಮಗೆ ನೀರಿನ ಹರಿವು ಕಮ್ಮಿ ಆಗುತ್ತೆ ಅಂತ ಪಾಕ್ ಇದಕ್ಕೆ ವಿರೋಧ ಮಾಡ್ತಾ ಇತ್ತು. 2018ರಲ್ಲಿ ವಿಶ್ವ ಬ್ಯಾಂಕ್ ಬಳಿ ಹೋಗಿ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳ್ತು. ನಂತರ ವಿಶ್ವ ಬ್ಯಾಂಕ್ ಇದಕ್ಕೆ ನ್ಯೂಟ್ರಲ್ ಎಕ್ಸ್ಪರ್ಟ್ ಮತ್ತು ಮಧ್ಯಸ್ಥಿಕೆ ನ್ಯಾಯಾಲಯವನ್ನ ರಚನೆ ಮಾಡಿತು. ಅಲ್ಲಿ ಭಾರತ ನೀರನ್ನ ಜಲವಿದ್ಯುತ್ ಯೋಜನೆಗೆ ತಿರುಗಿಸಬಹುದು, ಆದರೆ ಪಾಕ್ ಬಳಕೆಗೆ ಕನಿಷ್ಠ ನೀರನ್ನಾದರೂ ಹರಿಸಬೇಕು ಅಂತ ಹೇಳಿತ್ತು. ಇದಾದ್ಮೇಲೆ ಅದರ ಒಪ್ಪಂದ ಅಮಾನತು ಮಾಡಿದ್ಮೇಲೆ ಪಾಕಿಸ್ತಾನ ಮತ್ತೆ ಈ ನ್ಯಾಯಾಲಯದ ಬಾಗಿಲು ತಟ್ಟಿತ್ತು. ಅಲ್ಲಿ ಬಂದ ಆದೇಶಕ್ಕೆ ಭಾರತ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದೆ. ನಾವಿದನ್ನ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದೆ. ಯೂನುಸ್ ಆಡಳಿತದ ಬಾಂಗ್ಲಾಗೆ ಭಾರತ ಮತ್ತೊಂದು ಶಾಕ್ ಕೊಟ್ಟಿದೆ. ಲ್ಯಾಂಡ್ ಟ್ರಾನ್ಸಿಟ್ ಪೋರ್ಟ್ ಅಂದ್ರೆ ಭೂ ಮಾರ್ಗಗಳ ಮೂಲಕ ಬಾಂಗ್ಲಾದಿಂದ ಭಾರತಕ್ಕೆ ಬರೋ ವಸ್ತುಗಳ ಮೇಲೆ ಭಾರತ ಮತ್ತಷ್ಟು ನಿರ್ಬಂಧ ಹಾಕಿದೆ. ಈ ಹೊಸ ನಿರ್ಬಂಧದ ಪ್ರಕಾರ ಬಾಂಗ್ಲಾದಿಂದ ಕೆಲ ವಸ್ತುಗಳು ಭಾರತಕ್ಕೆ ಬರೋ ಹಾಗಿಲ್ಲ. ಯಾವ್ಯಾವುದು? ಸೆಣಬು ಮತ್ತು ಅಗಸೆಯಿಂದ ತಯಾರಿಸಿದ ಉತ್ಪನ್ನಗಳು, ಸೆಣಬಿನ ನೂಲು, ಅಗಸೆ ನೂಲು ಮತ್ತು ನೇಯ್ದ ಬಟ್ಟೆಗಳು. ಈ ವಸ್ತುಗಳು ಯಾವುದೇ ಭೂ ಮಾರ್ಗದ ಮೂಲಕ ಭಾರತಕ್ಕೆ ಬರದಂತೆ ನಿರ್ಬಂಧ ವಿಧಿಸಲಾಗಿದೆ. ಈ ವಸ್ತುಗಳೇನಿದ್ರೂ ಮಹಾರಾಷ್ಟ್ರದ ನೌಶೇವಾ ಬಂದರಿನ ಮೂಲಕ ಮಾತ್ರ ಭಾರತಕ್ಕೆ ಬರುವಂತೆ ಬಾಂಗ್ಲಾಗೆ ತಿಳಿಸಲಾಗಿದೆ. ಇತ್ತೀಚೆಗಷ್ಟೇ ಭಾರತ ಬಾಂಗ್ಲಾದ ರೆಡಿಮೇಡ್ ಗಾರ್ಮೆಂಟ್ಸ್, ಫ್ರೂಟ್ ಡ್ರಿಂಕ್ಸ್ ಮತ್ತು ಫ್ಲೇವರ್ಡ್ ಪ್ರಾಸೆಸ್ಡ್ ಫುಡ್ಸ್ ಅಂದರೆ ಚಿಪ್ಸ್, ಸ್ನ್ಯಾಕ್ಸ್, ಸಿಹಿ ತಿಂಡಿ, ಹತ್ತಿ, ನೂಲಿನ ವೇಸ್ಟ್, ಪ್ಲಾಸ್ಟಿಕ್ ಮತ್ತು PVC ಗೂಡ್ಸ್, ಮರದ ಪೀಠೋಪಕರಣ ಎಲ್ಲದಕ್ಕೂ ನಿರ್ಬಂಧ ಹಾಕಿತ್ತು.
ಭೂಮಾರ್ಗದ ಮೂಲಕ ಬೇಡ, ಪೋರ್ಟ್ ಮೂಲಕ ಕಳಿಸಿ ಅಂತ ಹೇಳಿತ್ತು. ಈಗ ಅದನ್ನು ಮತ್ತಷ್ಟು ವಿಸ್ತರಿಸಲಾಗಿದೆ. ಇದಕ್ಕೆ ಕಾರಣ ಏನು ಭಾರತ ಕೊಟ್ಟಿಲ್ಲ. ಆದರೆ ಬಾಂಗ್ಲಾದ ವಸ್ತುಗಳ ಸಾಗಾಟ ವೆಚ್ಚ ಹೆಚ್ಚಾಗಲಿ, ಅವರು ಸ್ವಲ್ಪ ಬಿಸಿ ಮುಟ್ಸೋಣ ಅಂಥೇಳಿ ಭಾರತ ಈ ರೀತಿ ಮಾಡಿರಬಹುದು ಅನ್ನೋ ವಿಶ್ಲೇಷಣೆ ಇದೆ. ಅಂದಹಾಗೆ ಭಾರತ ಬಾಂಗ್ಲಾ ನಡುವಿನ ವ್ಯಾಪಾರಕ್ಕಾಗಿ ಈಶಾನ್ಯ ರಾಜ್ಯಗಳಲ್ಲಿ ಅಂದರೆ ತ್ರಿಪುರ, ಅಸ್ಸಾಂ ಮತ್ತು ಮೇಘಾಲಯ ಸೇರಿ ಒಟ್ಟು 11 ಕಡೆ ಲ್ಯಾಂಡ್ ಟ್ರಾನ್ಸಿಟ್ ಪಾಯಿಂಟ್ಸ್ ಇವೆ. ಇಷ್ಟು ದಿನ ಭೂಮಾರ್ಗದಿಂದ ಬಾಂಗ್ಲಾದ ಸುಮಾರು 90% ವ್ಯಾಪಾರ ನಡೀತಾ ಇತ್ತು. ಆದರೆ ಈಗ ಜಲಮಾರ್ಗದಿಂದ ಬೇಕಾದರೆ ಕಳಿಸಿ ಅಂತ ಹೇಳಿದೆ. ಇದರಿಂದ ಈಸಿಯಾಗಿ ಗಡಿ ದಾಟಿಸ್ಬಿಡ್ತಾ ಇದ್ರು. ಈಗ ಈಗೇನು ಹಡಗಿಗೆ ಲೋಡ್ ಮಾಡಿ ಸಮುದ್ರ ಮಾರ್ಗದ ಮೂಲಕ ಕಳಿಸಿ ಅಂತ ಹೇಳಿರೋದ್ರಿಂದ, ಪೋರ್ಟ್ ಮೂಲಕ ಕಳಿಸಿ ಅಂತ ಹೇಳಿರೋದ್ರಿಂದ ಎಕ್ಸ್ಟ್ರಾ ಕೆಲಸ ಆಗುತ್ತೆ ಬಾಂಗ್ಲಾದೇಶಗೆ. ಇದರಿಂದ ಅವರ ರಫ್ತು ದುಬಾರಿಯಾಗಿ, ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿಯಾಗಿ ಅವ್ರಿಗೆ ಕಿರಿಕಿರಿ ಆಗುತ್ತೆ, ಪೆಟ್ಟು ಬೀಳುತ್ತೆ. 2024-25ನೇ ಸಾಲಿನಲ್ಲಿ ಬಾಂಗ್ಲಾ $2 ಬಿಲಿಯನ್ ಮೊತ್ತದ ಸರಕುಗಳನ್ನು ಭಾರತಕ್ಕೆ ರಫ್ತು ಮಾಡಿತ್ತು. ನಾವು $11.4 ಬಿಲಿಯನ್ ಮೊತ್ತದಲ್ಲಿ ಅವರು ಕಳಿಸಿದ್ದೀವಿ. ಇಂಥ ಸಂದರ್ಭದಲ್ಲಿ ಬಾಂಗ್ಲಾಗೆ ಹೊಸ ಅಡಚಣೆಗಳನ್ನು ಭಾರತ ಕ್ರಿಯೇಟ್ ಮಾಡಿದೆ ಬೇಕು ಅಂತಲೇ. ಆದರೆ ಭಾರತದ ಮೂಲಕ ನೇಪಾಳ ಮತ್ತು ಭೂತಾನ್ಗೆ ಹೋಗೋ ಬಾಂಗ್ಲಾ ಸರಕುಗಳಿಗೆ ಅನ್ವಯ ಆಗಲ್ಲ. ಇವರಿಬ್ಬರು ನಮಗೆ ತುಂಬ ಬೇಕಾಗಿರೋ ನಮ್ಮ ಪ್ರೀತಿ ಪಾತ್ರ ರಾಷ್ಟ್ರಗಳು ಅನ್ನೋ ರೀತಿಯಲ್ಲಿ ಅವ್ರಿಗೆ ಮಾತ್ರ ಅಲ್ಲಿ ಕಳಿಸೋ ಗೂಡ್ಸಿಗೆ ಮಾತ್ರ ವಿನಾಯಿತಿಯನ್ನು ಕೊಟ್ಟಿದೆ ಭಾರತ. ಈ ನಡುವೆ ಬಾಂಗ್ಲಾದ ಯೂನಸ್ ಸರ್ಕಾರ ಆಗಸ್ಟ್ 5ನೇ ತಾರೀಕು ಶೇಖ್ ಹಸೀನಾ ಬಾಂಗ್ಲಾ ಬಿಟ್ಟು ಪಲಾಯನ ಮಾಡಿದ ದಿನವನ್ನು ದಂಗೆಯ ದಿನ, ಜುಲೈ ದಂಗೆಯ ದಿನ ಅಂತ ಅಧಿಕೃತವಾಗಿ ಘೋಷಿಸಿದ್ದಾರೆ. ಆಗಸ್ಟ್ 8 ಅಂದರೆ ಯೂನಸ್ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿ ಅಧಿಕಾರ ತಗೊಂಡ ದಿನವನ್ನು ನ್ಯೂ ಬಾಂಗ್ಲಾದೇಶ್ ಡೇ ಅಂತ ಘೋಷಿಸಿದ್ದಾರೆ. ಶೇಖ್ ಹಸೀನಾ ಅವಧಿಯಲ್ಲಿ ಚುನಾವಣೆಯಲ್ಲಿ ಅಕ್ರಮ ಮಾಡಿದ್ದಾರೆ ಅಂತ ಬಾಂಗ್ಲಾ ಮಾಜಿ ಮುಖ್ಯ ಚುನಾವಣಾ ಆಯುಕ್ತರುಗಳ ಮೇಲೆ ದೇಶದ್ರೋಹ ಹಾಗೂ ವಂಚನೆ ಕೇಸ್ ಹಾಕಲಾಗಿದೆ. ಈಗ ಆಲ್ರೆಡಿ ಮಾಜಿ ಮುಖ್ಯ ಚುನಾವಣಾ ಆಯುಕ್ತರಾದ ಕಾಜಿ ಹಜಿಬುಲ್, KM ನೂರುಲ್ ಹುದಾ ಮತ್ತು ಇತರ 11 ಅಧಿಕಾರಿಗಳನ್ನು ಅರೆಸ್ಟ್ ಕೂಡ ಮಾಡಲಾಗಿ ಅವ್ರನ್ನ ಹಿಂಸೆ ಕೊಡ್ತಿದ್ದಾರೆ. ಚುನಾವಣಾ ಅಕ್ರಮದ ತನಿಖೆ ನಡೆಸೋಕೆ SIT ಕೂಡ ರಚಿಸಿದ್ದೀವಿ ಅಂತ ಹೇಳಿದ್ದಾರೆ. ಈಗ ದೇಶದ್ರೋಹದ ಕೇಸ್ ಕೂಡ ಹಾಕಿದ್ದಾರೆ. ರಷ್ಯಾ ಯುಕ್ರೇನ್ ಕದನದಲ್ಲಿ ರಷ್ಯಾದ ಮಧ್ಯಭಾಗದ ವೋಲ್ಗಾಗ್ರಾಡ್ ಅನ್ನೋ ಪ್ರದೇಶದಲ್ಲಿರೋ ಏರ್ ಬೇಸ್ ಮೇಲೆ ಯುಕ್ರೇನ್ ದಾಳಿ ಮಾಡಿದೆ. ಪರಿಣಾಮ ಅಲ್ಲಿದ್ದ 4 ಯುದ್ಧ ವಿಮಾನಗಳ ಮೇಲೆ ಹಾನಿಯಾಗಿ, ಅದಕ್ಕೆ ದಾಳಿಯಾಗಿ ಡ್ಯಾಮೇಜಸ್ ಆಗಿದೆ ಅಂತ ಯುಕ್ರೇನ್ ಸೇನೆ ಹೇಳಿಕೊಂಡಿದೆ. Su-30 ಏರ್ ಕ್ರಾಫ್ಟ್ಗಳು ದಾಳಿಗೊಳಗಾಗಿವೆ. ಅತ್ತ ಏರ್ ಬೇಸ್ನಲ್ಲಿರೋ ಟೆಕ್ನಿಕಲ್ ಆಪರೇಷನಲ್ ಫೆಸಿಲಿಟೀಸ್ ಕೂಡ ನಾವು ಡ್ಯಾಮೇಜ್ ಮಾಡಿದ್ದೀವಿ ಅಂತ ಯುಕ್ರೇನ್ ಕ್ಲೇಮ್ ಮಾಡಿದೆ. ಸದ್ಯ ಈ ಕುರಿತು ರಷ್ಯಾ ಕಡೆಯಿಂದ ಯಾವುದೇ ಕಾಮೆಂಟ್ ಬಂದಿಲ್ಲ. ಇನ್ನೊಂದು ಕಡೆ ಯುಕ್ರೇನ್ ಮೇಲೆ ರಷ್ಯಾ ತನ್ನ ದಾಳಿಯನ್ನು ಮುಂದುವರೆಸಿದೆ. ಯುಕ್ರೇನ್ನ ಸಾಮಾರ್ ನಗರದ ಮೇಲೆ ದಾಳಿಯಾಗಿದೆ. ಕನಿಷ್ಠ 5 ಮೃತಪಟ್ಟಿದ್ದಾರೆ, 25 ಮಂದಿ ಗಾಯಗೊಂಡಿದ್ದಾರೆ. ಪಾಕಿಸ್ತಾನದಲ್ಲಿ ಹಠಾತ್ ಪ್ರವಾಹ ಉಂಟಾಗಿದೆ. ಖೈಬರ್ ಪಖ್ತೂನ್ಖ್ವಾದ ಸ್ವಾತ್ ನದಿಯಲ್ಲಿ ಪ್ರವಾಹ ಉಂಟಾಗಿ ಒಂದೇ ಕುಟುಂಬದ 18 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಈಗ ಆಲ್ರೆಡಿ 12 ಜನರ ಮೃತದೇಹಗಳನ್ನು ಹೊರಕ್ಕೆ ತೆಗೆಯಲಾಗಿದೆ. ಸ್ಥಳದಲ್ಲಿ ಶೋಧ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ಬಲೂಚಿಗಳ ಸ್ವಾತಂತ್ರ್ಯ ಹೋರಾಟ ಮುಂದುವರೆದಿದೆ. ಪಾಕ್ ಸೇನೆ ಗುರಿಯಾಗಿಸಿ ಬಲೂಚಿಗಳು ದಾಳಿ ಮಾಡಿದ್ದು 6 ಪಾಕ್ ಸೈನಿಕರು ಮೃತಪಟ್ಟಿದ್ದಾರೆ. ಪಾಕ್ ಸೈನಿಕರೊಂದಿಗಿನ ಘರ್ಷಣೆಯಲ್ಲಿ ನಮ್ಮ 3 ಹೋರಾಟಗಾರರು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಬಲೂಚ್ ಲಿಬರೇಷನ್ ಆರ್ಮಿ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಪಾಕ್ ಸೇನೆಯ ಬೆಂಗಾವಲು ವಾಹನಗಳನ್ನು ಗುರಿಯಾಗಿಸಿ ಸುಧಾರಿತ ಸ್ಫೋಟಕದಿಂದ ಈ ದಾಳಿ ನಡೆಸಿದ್ದೀವಿ ಅಂತ ಬಲೂಚ್ ಪಡೆ ಹೇಳಿಕೊಂಡಿದೆ. ಇನ್ನು ಅಮೆಜಾನ್ ಇದೆಯಲ್ಲ, ನಿಮಗೆಲ್ಲ ಗೊತ್ತಿರಬಹುದು. ಈ ಅಮೆಜಾನ್ನ ಫೌಂಡರ್, ಸಂಸ್ಥಾಪಕ 61 ವರ್ಷದ ಯುವಕ ಜೆಫ್ ಬೆಜೋಸ್ ಇನ್ನೊಂದು ಮದುವೆ ಆಗಿದ್ದಾರೆ. ಈಗ ಪತ್ರಕರ್ತೆ 55 ವರ್ಷದ ಲಾರೆನ್ ಸ್ಯಾಂಚೆಸ್ ಜೊತೆಗೆ ಮದುವೆಯಾಗಿದ್ದಾರೆ. ಇಟಲಿಯ ವೆನಿಸ್ನಲ್ಲಿ ಈ ಮದುವೆ ನಡೆದಿದೆ. ಅಂದಹಾಗೆ ಈ ಹಿಂದೆ ಬೆಜೋಸ್ ಮೆಕೆನ್ಸಿ ಸ್ಕಾಟ್ ಅನ್ನೋರನ್ನ ಮದುವೆಯಾಗಿ 25 ವರ್ಷಗಳ ಕಾಲ ದಾಂಪತ್ಯ ನಡೆಸಿದರು. ಆಮೇಲೆ 2019ರಲ್ಲಿ ವಿಚ್ಛೇದನ ಕೂಡ ಪಡ್ಕೊಂಡಿದ್ರು ಇಬ್ರು. ಇನ್ನು ಈ ಲಾರೆನ್ ಸ್ಯಾಂಚೆಸ್ ಈಗ ಮದುವೆ ಆಗಿರೋರು, ಇವರು ಕೂಡ ಪ್ಯಾಟ್ರಿಕ್ ವೆಟ್ಜೆಲ್ ಅನ್ನೋರನ್ನ ಮದುವೆ ಆಗಿದ್ರು. ಅವ್ರನ್ನೂ 2019ರಲ್ಲೇ ವಿಚ್ಛೇದನ ಮಾಡ್ಕೊಂಡಿದ್ರು. ಈಗ ಇವರಿಬ್ರು ಮದುವೆಯಾಗಿ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಶುರು ಮಾಡಿದ್ದಾರೆ. ಮೊದಲ ಪತ್ನಿಯಿಂದ ಜೆಫ್ ಬೆಜೋಸ್ಗೆ 4 ಮಕ್ಕಳು ಮತ್ತು ಲಾರೆನ್ ಸ್ಯಾಂಚೆಸ್ಗೂ ಕೂಡ ಮೊದಲ ಪತ್ನಿಯಿಂದ 3 ಮಕ್ಕಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.